ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ಲಾಗಿ ಬೇಸಿಗೆಗಾಗಿ ಮಾಡುವಂತಹ ಮೆಣಸಿನ್ಕಾಯಿ ಮೊಸರುಕಾಯಿ ಅಥವಾ ಮೆಣಸಿನ್ಕಾಯಿ ಸಂಡಿಗೆಯನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾ ಇಲ್ಲೇ ಒಂದು ಸ್ವಲ್ಪ ಹಸಿಯಾಗಿರುವಂಥ ಮೆಣಸಿನ್ಕಾಯನ್ನು ತೊಗೊಂಡಿದ್ದೀನಿ. ಒಂದು 2 ಚಮಚ ಆಗುವಷ್ಟು ಕೊತ್ತಂಬರಿ ಕಾಳು ತೊಗೋಬೇಕು. ಹಂಗೆ 2 ಚಮಚ ಆಗುವಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. 1 ಚಮಚ ಅಥವಾ 2 ಚಮಚ ಆಗುವಷ್ಟು ಮೆಂತ್ಯ ಕಾಳನ್ನು ತೊಗೋಬೇಕು. ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಒಂದು ದೊಡ್ಡ ಕಪ್ ಆಗುವಷ್ಟು ಚುರುಮುರಿಯನ್ನು ತೊಗೊಂಡಿದ್ದೀನಿ. ಮೆಣಸಿನ್ಕಾಯಿ ತೊಗೊಂಡಿರುವ ಅಳತೆಯನ್ನು ನೋಡಿಕೊಂಡು ಚುರುಮುರಿಯನ್ನು ತೊಗೋಬೇಕು. ಈಗ 1 ಚಮಚ ಆಗುವಷ್ಟು ಇಂಗಿನ ಪುಡಿಯನ್ನು ತೊಗೊಂಡಿದ್ದೀನಿ. ಮೊದಲಿಗೆ ನಾವು ತೊಗೊಂಡಿರುವಂತಹ ಮೆಣಸಿನಕಾಯನ್ನು ಕ್ಲೀನಾಗಿ ತೊಳ್ಕೊಂಡು ಒಂದು ಬಟ್ಟೆಯನ್ನು ತೊಗೊಂಡು ಒಣ ಒರೆಸ್ಕೋಬೇಕು. ಕಂಪ್ಲೀಟಾಗಿ ನೀರು ಅದ್ರ ಮ್ಯಾಗಿಂದ ಹೋಗೋವರೆಗೂ ಚೆನ್ನಾಗಿ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಡುವ ಈ ಥರ ಮೆಣಸಿನಕಾಯನ್ನು ಮಧ್ಯದಾಗ ಸೀಳ್ಕೋಬೇಕು. ಮೆಣಸಿನ್ಕಾಯಿ ಒಂದು ಸ್ವಲ್ಪ ಖಾರ ಕಡಿಮೆ ಇರುವಂತಹ ತೊಗೊಂಡ್ರೆ ಸಂಡಿಗೆ ಮಾಡೋಕ್ಕೆ ಭಾಳ ರುಚಿಯಾಗಿರ್ತಾವೆ. ಇಲ್ಲ ಭಾಳ ಅತಿಯಾಗಿ ಖಾರ ಆಗಿದ್ರೂ ಅಷ್ಟೊಂದು ತಿನ್ನೋಕೆ ಟೇಸ್ಟ್ ಅನಿಸೋದಿಲ್ಲ. ನಾವು ಈ ಥರ ನಡುವ ಸೀಳ್ಕೋಬೇಕು. ಈ ಥರ ನಡು ಸೀಳಿ ಅದ್ರೊಳಗೆ ಫಿಲ್ಲಿಂಗ್ ಹಾಕೋದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ದಪ್ಪ ಆಗಿರುವಂಥದ್ದು ತೊಗೊಂಡ್ರೆ ಈ ಮೆಣಸಿನ್ಕಾಯಿ ಸಂಡಿಗೆ ಮಾಡೋದಕ್ಕೆ ಭಾಳ ಒಳ್ಳೆಯದು. ಹಂಗೆ ಅದೇ ಥರ ನಾವು ತೊಗೊಂಡಿರುವಂಥ ಅಷ್ಟು ಮೆಣಸಿನ್ಕಾಯನ್ನು ಈ ಥರ ಒಂದು ಚಾಕು ಸಹಾಯದಿಂದ ನಡುವ ಸೀಳಿಟ್ಕೋಬೇಕು. ನಾವು ಸೀಳಿಟ್ಕೊಂಡಿದ್ದ ಒಂದು ಸೈಡ್ ಅಷ್ಟೇ ಸೀಳಿರಬೇಕು. ಅಂದ್ರೆ ಕೆಳಗಿನ ಭಾಗ ಹಂಗೆ ಸೀಳಾರ್ದನೇ ಇರಬೇಕು. ಒಂದು ಬಾಜು ಅಷ್ಟೇ ಈ ಥರ ಸೀಳ್ಕೊಂಡು ಚೆನ್ನಾಗೆ ನಡು ಕಟ್ಟಾಗೋ ಥರ ಸೀಳ್ಕೋಬೇಕು. ಈಗ ಇದು ಸೀಳಿದ ನಂತರ ಬೀಜ ತೆಗಿಯೋ ಅವಶ್ಯಕತೆ ಏನೂ ಇಲ್ಲ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಖಾರ ಕಡಿಮೆನೇ ಐತಿ, ಹಂಗಾಗಿ ನಾ ಏನು ಬೀಜ ತೆಕ್ಕೊಂಡಿಲ್ಲ. ಇದನ್ನು ಒಂದಿನ ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಕತ್ತಿದ್ದೆ ನಾವು ತೊಗೊಂಡಿರುವಂಥ ಅಷ್ಟು ಮೆಣಸಿನ್ಕಾಯಿಯನ್ನು ಈ ಥರ ನಡು ಸೀಳಿ ನಾ ಇಲ್ಲೇ ನೀರಿನಾಗ ಹಾಕಿಡಾಕತ್ತೇನೆ. ಈ ಥರ ನೀರಿನಾಗೆ ಹಾಕಿಡೋದ್ರಿಂದ ಬೀಜನೂ ಹೊರಗೆ ಬಂದಿರ್ತಾವೆ, ಅದ್ರೊಳಗೆ ಮೆಣಸಿನ್ಕಾಯಿ ಇರುವಂಥ ಬೀಜಗಳೆಲ್ಲ. ಹಂಗೆ ಒಂದು ಸ್ವಲ್ಪ ಖಾರನೂ ಕಡಿಮೆ ಆಗ್ತೈತಿ. ನಾನು ಇದನ್ನ ರಾತ್ರಿನ ಸುಲಿದಿಟ್ಕೊಳಕತ್ತೇನೆ. ಅಂದರೆ ನಾಳೆ ನೀವು ಮೆಣಸಿನ್ಕಾಯಿ ಮಾಡೋರಿದ್ರೆ ಅಂದರೆ ಇವತ್ತು ರಾತ್ರಿನೇ ಈ ಥರ ಕಟ್ ಮಾಡಿ ಇಟ್ಕೋಬೇಕು. ಈ ಥರ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ 2 ಬೆನಿಫಿಟ್ ಆಗ್ತಾವೆ. ಒಂದು ಬೀಜ ಎಲ್ಲ ನೀರೊಳಗೆ ಬಿದ್ದೋಗ್ತಾವೆ. ಹಂಗೆ ಮೆಣಸಿನ್ಕಾಯಿನೂ ಕೂಡ ನೀರೊಳಗೆ ಹಾಕಿ ಈ ಥರ ಉಬ್ಬಿ ಆಟೋಮೆಟಿಕ್ಕಾಗಿ ನಡುವೆ ಸಿಳಿದ ಭಾಗ ಏನೈತಲ್ಲ ಅದು ಉಬ್ಬಿ ಬಿಡ್ತೈತಿ. ಇದೇ ಥರ ಎಲ್ಲ ಮೆಣಸಿನ್ಕಾಯಿಯನ್ನು ಕೂಡ ಈಗ ಉಬ್ಬಿದಾವ. ನಾವು ನೀರನ್ನು ಸಪ್ರೇಟಾಗಿ ಮಾಡ್ಕೋಬೇಕೀಗ. ಈ ಥರ ಎಲ್ಲ ನೀರನ್ನು ಬಸ್ಕೊಂಡು ಒಂದು ಸಾಣಿಗೆ ಹಾಕ್ಕೊಂಡಿದ್ದೇನೆ ನಾನಿಲ್ಲೇ. ಈ ಥರ ಸಾಣಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಇದನ್ನು ಬಿಡಬೇಕು. ಮೆಣಸಿನ್ಕಾಯಿ ಒಳಗಿರುವಂಥ ನೀರೆಲ್ಲ ಬಸಿದು ಹೋಗೋವರೆಗೂ ಒಂದು ಸ್ವಲ್ಪ ಹೊತ್ತು ಇದನ್ನು ಬಿಟ್ಬಿಡ್ತೇನೆ. ಹಿಂಗೆ ಇದನ್ನು ಒಂದು ಅರ್ಧ ತಾಸು ಬಿಟ್ಟರು ಸಾಕು, ನೀರೆಲ್ಲ ಚೆನ್ನಾಗಿ ಬಸಿದು ಹೋಗಿರ್ತಾವೆ. ಹಂಗೆ ನಾವು ತೊಗೊಂಡಿರುವಂಥ ಮೆಂತ್ಯ ಕಾಳನ್ನು ಕೂಡ ಇಲ್ಲೇ ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡಾರ ಬಣ್ಣ ಬದಲಾಗಿ ಒಂದು ಸ್ವಲ್ಪ ಚೆನ್ನಾಗಿ ವಾಸನೆ ಬರೋವರೆಗೂ ಹುರ್ಕೋಬೇಕು. ಅದನ್ನು ನಾ ಇಲ್ಲೇ ಮೆಣಸಿನ್ಕಾಯಿ ತೊಗೊಂಡಿರೋ ಪ್ರಮಾಣಕ್ಕೆ ಹೊಂದ್ಕೊಳ್ಳೋ ಹಂಗೆ ಮೆಂತ್ಯ ಕಾಳು, ಜೀರಿಗೆ ಮತ್ತು ಕೊತ್ತಂಬರಿ ಕಾಳನ್ನು ತೊಗೊಂಡಿದ್ದೀನಿ. ನೀವು ಮೆಣಸಿನ್ಕಾಯಿ ಜಾಸ್ತಿ ಇತ್ತು ಭಾಳಷ್ಟು ಪ್ರಮಾಣದೊಳಗೆ ಮಾಡತ್ತಿದ್ರಂದ್ರೆ ಎಲ್ಲನೂ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ತೊಗೊಂಡು ಮಾಡಬಹುದು. ಈಗ ಮೆಂತ್ಯ ಕಾಳಿನ ಕಲರ್ನೂ ಚೇಂಜ್ ಆಗತ್ತೆ, ಹಂಗೆ ಚೆನ್ನಾಗಿ ವಾಸನೆನೂ ಬರಾಕತ್ತಿತ್ತು. ಅದಕ್ಕೆ ಮೆಂತ್ಯ ಕಾಳನ್ನು ತೆಗೆದು ಸೈಡ್ ಇಟ್ಕೊಂಡಿದ್ದೀನಿ. ನಾವು ತೊಗೊಂಡಿರುವಂಥ ಜೀರಿಗೆಯನ್ನು ಕೂಡ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಈ ಥರ ಎಲ್ಲನೂ ಒಂದು ಸ್ವಲ್ಪ ಹುರಿದು ಹಾಕೋದ್ರಿಂದ ಟೇಸ್ಟ್ ಭಾಳ ರುಚಿಯಾಗಿರ್ತೈತಿ. ಅದಕ್ಕೆ ಒಂದು ಸ್ವಲ್ಪ ಈ ಥರ ಎಲ್ಲನೂ ಬಿಸಿ ಮಾಡಿ ಒಂದು ಸ್ವಲ್ಪ ಹುರಿದ ಸೇರಿಸ್ಕೊಂಡ್ರೆ ಭಾಳ ಚಲೋ ಆಗಿರ್ತೈತಿ. ಈಗ ಜೀರಿಗೆ ಕೂಡ ಹುರಿದಾವ, ಅದನ್ನು ಕೂಡ ಒಂದು ಪ್ಲೇಟಿಗೆ ಈ ಥರ ಸೈಡ್ ತಗೊಂಡು ಇಟ್ಕೊಳ್ಳಕತ್ತಿದ್ದೀನಿ ನಾವು ತೊಗೊಂಡಿರುವಂಥ ಕೊತ್ತಂಬರಿಯನ್ನು ಕೂಡ ಅದೇ ಪಾತ್ರೆಗನ್ನು ಸೇರಿಸ್ಕೊಂಡು ಚೆನ್ನಾಗಿ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಆದಷ್ಟು ಹುರಿದ್ರೆ ಭಾಳ ಚೆನ್ನಾಗಿ ಹುರಿತಾವೆ. ಒಂದು ಸ್ವಲ್ಪ ಹೊತ್ತು ಹುರಿದ್ರೆ ಸಾಕು. ಎಲ್ಲದನ್ನು ಹುರಿಯೋದಕ್ಕೆ ಒಂದು 2 ನಿಮಿಷ ಟೈಮ್ ಕೊಟ್ರೆ ಅಷ್ಟು ಜಲ್ದಿನೇ ಹುರಿದು ಬಿಡ್ತಾವೆ. ಈಗ ಕೊತ್ತಂಬರಿ ಕಾಳನ್ನು ಕೂಡ ಚೆನ್ನಾಗಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದೀನಿ ನಾನಿಲ್ಲಿ. ಕಲರ ಚೇಂಜ್ ಆಯ್ತಂದ್ರೆ ಹುರಿದಿದ್ದ ಜಲ್ದಿನೇ ಗೊತ್ತಾಗ್ಬಿಡ್ತೈತಿ. ಈಗ ನೀವು ನೋಡಿದರೆ ಗೊತ್ತಾಗ್ತಿರ್ಬೋದು, ಕೊತ್ತಂಬರಿ ಕಾಳನ್ನು ಕೂಡ ಹುರಿದಾವಿಲೆ. ಅದನ್ನು ಕೂಡ ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ತಂಪಾಗೋದಕ್ಕೆ ಬಿಡಬೇಕು. ಮೊದಲಿಗೆ ನಾವು ತೊಗೊಂಡಿರುವಂಥ ಚುರುಮುರಿಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಪುಡಿ ಮಾಡ್ಕೋಬೇಕು.
ನಿಮಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಈ ಥರ ಪುಡಿ ಪುಡಿ ಐತಿ. ಅತಿಯಾಗಿ ಕಾಳು ಕಾಳು ಇತ್ತಂದ್ರೆ ಅಷ್ಟೊಂದು ಸರಿಯಾಗಿ ಫಿಲ್ಲಿಂಗ್ ಮಾಡ್ಕೊಳ್ಳೋದಕ್ಕೆ ಆಗಂಗಿಲ್ಲ. ಹಾಗಾಗಿ ಈ ಥರ ಸಣ್ಣಗೆ ಪುಡಿ ಮಾಡ್ಕೋಬೇಕು. ಅದೇ ಥರ ನಾವು ತೊಗೊಂಡಿರುವಂಥ ಕೊತ್ತಂಬರಿ ಕಾಳು, ಜೀರಿಗೆ ಮತ್ತು ಮೆಂತ್ಯ ಕಾಳನ್ನು ಕೂಡ ಈ ಥರ ಪುಡಿ ಮಾಡಿ ನಾವು ಏನು ಚುರುಮುರಿಯನ್ನು ಸಣ್ಣ ಮಾಡಿ ಇಟ್ಕೊಂಡಿದ್ದು ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇವಾಗ 1 ಚಮಚ ಆಗುವಷ್ಟು ಇಂಗಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪು, ಒಂದು ಸ್ವಲ್ಪ ಅರಸಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದೆಲ್ಲದನ್ನು ಸೇರಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಮೊದಲು ಕುಡ್ಕೊಳ್ಳುವಂಗೆ ಒಂದಾದ ಡ್ರೈ ಮಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ನಾವು ತೊಗೊಂಡಿರುವಂಥ ಚುರುಮುರಿ ಹಂಗೆ ಹಾಕಿರುವಂತಹ ಕೊತ್ತಂಬರಿ, ಜೀರಿಗೆ, ಮೆಂತ್ಯಕಾಳು, ಉಪ್ಪು, ಇಂಗು, ಅರಿಶಿನ ಎಲ್ಲ ಕಡೆಯೂ ಚೆನ್ನಾಗಿ ಕುಡ್ಕೊಂಡು ಹೊಂದ್ಕೋಬೇಕು. ಅಷ್ಟೊಂದು ಸ್ವಲ್ಪ ಕಲಿಸ್ಕೋಬೇಕು. ಹಿಂಗೆ ಮೊಸರು ಮೆಣಸಿನ್ಕಾಯಿ ಮಾಡೋದಕ್ಕೆ ಬೇಕಾಗಿರುವಂಥ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಇದು ಮೊಸರು. ಆದಷ್ಟು ಫ್ರೆಶ್ ಆಗಿರುವಂಥ ಮೊಸರನ್ನು ಬಳಸ್ಕೊಂಡು ಮಾಡಿದ್ರೆ ಭಾಳ ಚಲೋ. ಇಲ್ಲೇ ನಾವು ಒಂದು ಸ್ವಲ್ಪ ಮೊಸರನ್ನು ತೊಗೊಂಡು ನಾವು ಕಲಸಿಟ್ಕೊಂಡಿರುವಂಥ ಮಿಶ್ರಣಕ್ಕೆ ಚೆನ್ನಾಗಿ ಕಲಿಸ್ಕೋಬೇಕು. ಅತಿಯಾಗಿ ತೆಳುವೂ ಆಗಬಾರ್ದು, ಅತಿಯಾಗಿ ಗಟ್ಟಿನೂ ಇರಬಾರ್ದು. ಹಂಗೆ ನೋಡ್ಕೊಂಡು ಸ್ವಲ್ಪನೇ ಮೊಸರನ್ನು ಹಾಕ್ಕೊತ ಇದನ್ನು ಚೆನ್ನಾಗಿ ಸೇರಿಸ್ಕೊತ ಕಲಿಸ್ಕೋಬೇಕು. ಆಮೇಲೆ ಮೊಸರು ಇನ್ನೊಂದು ಸ್ವಲ್ಪ ಕಡಿಮೆ ಅನಿಸಿದಾಗ ನಾನು ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳತ್ತಿದ್ದೀನಿ. ನೀವು ಅತಿಯಾಗಿ ಒಮ್ಮೆ ಮೊಸರನ್ನು ಸೇರಿಸ್ಕೊಂಡ್ರೆ ತೆಳುವಾಗಿಬಿಡ್ತೈತಿ. ಈ ಥರ ಸ್ವಲ್ಪನ ಹಾಕ್ಕೊತ ನೀವು ನೋಡಿದರೆ ಗೊತ್ತಾಗ್ತಿರ್ಬೋದು. ಈ ಹದದಾಗ ಆ ಹಿಟ್ಟನ್ನು ಕಲಿಸಿ ಇಟ್ಕೋಬೇಕು. ಇಷ್ಟ ಆಯ್ತಂದ್ರೆ ಈಗ ನಾವು ಫಿಲ್ಲಿಂಗ್ ರೆಡಿ ಆಗೈತಿ. ನಾವು ತೊಗೊಂಡಿರುವಂಥ ಮೆಣಸಿನ್ಕಾಯಿ ಹೆಂಗಿದ್ರು ನೀರೊಳಗೆ ಹಾಕಿದ್ದಾಗ ಈ ಥರ ಉಬ್ಬಿ ನಡುವೆಲ್ಲ ಸಪ್ರೇಟ್ ಆಗಿರ್ತಾವೆ. ಇದಕ್ಕೆ ಚೆನ್ನಾಗಿ ಎಷ್ಟೆಷ್ಟು ಅದ್ರೊಳಗೆ ಹಿಡಿತೈತಿ ಅಷ್ಟನ್ನು ಹಾಕ್ಕೋಬೇಕು. ಅತಿಯಾಗಿನೂ ಈ ಥರ ತುಂಬಾರ್ದು, ಹಂಗೆ ಭಾಳ ಕಡಿಮೆನೂ ತುಂಬಾರ್ದು. ಮೆಣಸಿನ್ಕಾಯಿಗೆ ಎಷ್ಟು ಸಾಲ್ತತಿ ನೋಡ್ಕೊಂಡು ಅಷ್ಟು ಹಾಕ್ಕೊಂಡು ಸೈಡಿಗೆ ಬಂದಿರುವಂಥದ್ದೆಲ್ಲನೂ ಚೆನ್ನಾಗಿ ಒರೆಸ್ಕೊಂಡು ತಗೊಂಡ್ಬಿಡ್ಬೇಕು. ಇದು ನಿಮ್ಗೆ ನೋಡಿದರೆ ಗೊತ್ತಾಗ್ತಿರ್ಬೋದು. ಈ ಒಂದು ಸ್ವಲ್ಪ ಎಷ್ಟೆಷ್ಟು ಅದ್ರೊಳಗೆ ಸಾಲ್ತತಿ ಅಷ್ಟೆಷ್ಟು ಹಾಕ್ಕೊಂಡು ಈ ಥರ ಮೇಲೆ ಒಂದು ಸ್ವಲ್ಪ ಲಾಸ್ಟಿಗೆ ಕೈ ಎಳ್ಕೊಂಡ್ಬಿಟ್ರೆ ಆಜು ಬಾಜು ಹತ್ತಿರುವಂಥದ್ದೆಲ್ಲನೂ ಚೆನ್ನಾಗೆ ಕೈಗೆ ಅಂಟ್ಕೊಂಡು ಬಂದುಬಿಡ್ತತಿ. ಈ ಥರ ಹಾಕ್ಕೊಂಡು ಮೇಲೆ ಒಂದು ಸತಿ ಸವರಿದ್ರೆ ಈ ತುಂಬಿದ ಮೆಣಸಿನ್ಕಾಯಿ ರೆಡಿ ಆಯಿತು. ಇದೇ ಥರ ನಾವು ಕಟ್ ಮಾಡಿ ನೀರೊಳಗೆ ಹಾಕಿಟ್ಕೊಂಡಿರುವಂಥ ಅಷ್ಟು ಮೆಣಸಿನ್ಕಾಯನ್ನು ಒಂದೊಂದಾಗಿನ ತೊಗೊಂಡು ಅದಕ್ಕೆ ಎಷ್ಟೆಷ್ಟು ಹಿಡಿತೈತಿ ಅದ್ರೊಳಗೆ ಎಷ್ಟೆಷ್ಟು ಸಾಲ್ತೈತಿ ಅಷ್ಟಷ್ಟು ನಾವು ಮಾಡಿಟ್ಕೊಂಡಿರುವಂಥ ಮಸಾಲೆಯನ್ನು ಚೆನ್ನಾಗಿ ಈ ಥರ ಸವರ್ಕೊಂಡು ಹಾಕ್ಕೊಂಡ್ರೆ ಮೊಸರು ಮೆಣಸಿನ್ಕಾಯಿ ರೆಡಿ ಆಯಿತು. ನಾಯಿಲ್ಲ ಇನ್ನೊಂದನ್ನು ತುಂಬಿ ತೋರಿಸಿದೆ ನೋಡ್ತಿರ್ಬೋದು ನೀವು. ಇಷ್ಟಿಷ್ಟ ಹಾಕಿದ್ರೆ ಸಾಕು. ಇದು ನಡುವು ಚೆನ್ನಾಗಿ ಕುಂತ್ಕೊಂಡು ಅಂಟ್ಕೊಂಡಂಗೆ ಆಗಿಬಿಡ್ತೈತೆ ಒಳಗನ. ಇದೇ ಥರ ಅಷ್ಟು ಮೆಣಸಿನ್ಕಾಯನ್ನು ಮಾಡಿ ಅಲ್ಲಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೀವು ನೋಡಿದ್ರೆ ಗೊತ್ತಾಗ್ತಿರ್ಬೋದು. ಅತಿಯಾಗಿನೂ ಇಲ್ಲ, ಅತಿ ಕಡಿಮೆ ಆಗಿನೂ ಇಲ್ಲ. ಈ ಥರ ಎಲ್ಲನೂ ಒಂದು ಅಳತೆಯೊಳಗೆ ಚೆನ್ನಾಗಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇಷ್ಟ ಆಯಿತು ಅಂದರೆ ಮೊಸರು ಮೆಣಸಿನ್ಕಾಯಿ ರೆಡಿ ಆಯಿತು. ಇದನ್ನು ನಾವು ಒಣಗಿಸೋದಕ್ಕೆ ಇಡಬೇಕು. ನಾ ಇಲ್ಲೇ ಕಡಿಮೆ ಅಂದರೂ 4-5 ದಿನ ಚೆಂದಂತ ಬಿಸಿಲೊಳಗೆ ಒಣಸಿದ್ದೀನಿ. ಇವು ಒಣಗಿದ ಕೂಡಲೇ ಒಂದು ಸ್ವಲ್ಪ ಈ ಥರ ಬಿಳಿ ಬಿಳಿ ಆಗ್ತಾವೆ. ಆದರೆ ಕರೆಕ್ಟಾಗಿ ಒಣಗಿಸ್ಬೇಕು. ಒಂದು ಸ್ವಲ್ಪನೇ ಹಸಿಯಾಗಿ ಉಳ್ಕೊಂಡು ಅಂದ್ರೆ ಅಷ್ಟೊಂದು ಸರಿಯಾಗಿ ರುಚಿನೂ ಆಗಂಗಿಲ್ಲ. ಹಂಗೆ ಭಾಳ ದಿನ ತಾಳಕೆನೂ ಬರುವುದಿಲ್ಲ. ಅದಕ್ಕಾಗಿ ಕರೆಕ್ಟಾಗಿ ಒಂದು 4-5 ದಿನ ಒಣಗಿಸ್ಕೋಬೇಕು. ಒಣಗಿಸಿ ಈ ಥರ ರೆಡಿ ಆಗಿದ್ದಾವೆ ಈಗ ಮೆಣಸಿನ್ಕಾಯಿ. ಇಷ್ಟ ಆಯ್ತಂದ್ರೆ ಮೊಸರು ಮೆಣಸಿನ್ಕಾಯಿ ಬಾಳಕನೂ ಅಂತಾರೆ ಭಾಳ ಕಡೆ ರೆಡಿ ಆಯಿತು. ಈಗ ನಾನು ಆಲ್ರೆಡಿ ಒಂದೆರಡು ಕರೆದು ನೋಡಿದ್ನಿ ಹೆಂಗಾಗ್ಯಾವಂತ. ಅದಕ್ಕೊಂದು ಸ್ವಲ್ಪ ಎಣ್ಣೆಯೊಳಗೆಲ್ಲ ಬಿಟ್ಕೊಂಡಂಗೆ ಆಗೈತಿ. ಒಂದು ಎಣ್ಣೆಯನ್ನು ಕರೆಕ್ಟಾಗಿ ಒಂದು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡೇ ಕಾಸ್ಕೊಂಡು ಆ ಥರ ಮೆಣಸಿನ್ಕಾಯಿ ಹಾಕಿದ ಕೂಡಲೇ ಕರೆದು ಬಿಡ್ತಾವವು. ಭಾಳ ಹೊತ್ತು ಟೈಮ್ ತೊಗೊಳಂಗಿಲ್ಲ. ಒಂದು ಸ್ವಲ್ಪ ನಾವು ಮಾಡಿಟ್ಕೊಂಡಿರುವಂಥ ಮೆಣಸಿನ್ಕಾಯಿನ ಒಂದು 2 ಹಾಕ್ಕೊಂಡು ಈ ಥರ ಕರೆದು ತಗೊಂಡಿದ್ದೀನಿ. ಭಾಳ ರುಚಿಯಾಗಿರ್ತಾವೆ ಇವ. ಎಲ್ಲ ಕಡೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದಾಗ ಎಲ್ಲ ಕಡೆಯೂ ನಾವು ಏನೋ ಹೋಳಿಗೆ, ಹುಗ್ಗಿ ಇಂಥದ್ದು ಏನೋ ಸ್ವೀಟ್ ಮಾಡಿದರೂ ಕೂಡ ಇದನ್ನು ಮೆಣಸಿನ್ಕಾಯಿನ ಕರೆದಿರ್ತೀವಿ. ಹಾಗಾಗಿ ಭಾಳ ಜನಕ್ಕೆ ಭಾಳ ಫೇವ್ರೇಟ್ ಆಗಿರ್ತಾವೆ ಇವು. ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ. ಒಂದು ಸ್ವಲ್ಪ ಈ ಥರ ಎಲ್ಲ ಸಾಮಗ್ರಿಗಳನ್ನ ಕೂಡಿಸಿ ಮಿಕ್ಸಿಗೆ ಹಾಕ್ಕೊಂಡು ತುಂಬಿಟ್ಕೊಂಡ್ರೆ ಮೆಣಸಿನ್ಕಾಯಿ ಪಟ ಅಂತ ರೆಡಿ ಆಗ್ತಾವೆ. ತಿನ್ನೋದಕ್ಕೂ ರುಚಿ, ಖಾರ ಇಷ್ಟಪಟ್ಟು ತಿನ್ನೋರ್ಗಂತೂ ಭಾಳ ಅಂದ್ರೆ ಭಾಳ ಸೇರ್ತಾವೆ ಇವು. ಹಾಗಾಗಿ ಇಷ್ಟು ಮಾಡಿಕೊಂಡ್ರೆ ಈ ರೆಸಿಪಿ ರೆಡಿ ಆಯಿತು. ಅದ್ರ ಕರಿಯೋ ಮುಂದಾಗನ ಒಂದು ಸ್ವಲ್ಪ ಗಮನ ಇಟ್ಟು ಕರಿಬೇಕು. ಎಣ್ಣೆಯೊಳಗೆ ಹಾಕಿದ ಕೂಡಲೇ ಪಟ್ಟಂತ ಕರೆದು ಬಿಡ್ತಾವವು. ಭಾಳ ಅತಿಯಾಗಿ ಕರ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತಿದಂಗೆ ಹಾಕ್ಬಿಡ್ತಾವೆ. ಟೇಸ್ಟೂ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ.
ಹಂಗೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು, ಭಾಳ ಚಲೋ ಅನಿಸಿತ್ತಂದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿರಿ. ನಿಮ್ಗೆ ಯಾರಾದರೂ ಹಂಚ್ಕೋಬೇಕು ಈ ರೆಸಿಪಿಯನ್ನು ಅನಿಸಿದ್ರೆ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋಗಳನ್ನ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಇದೇ ಥರ ಇನ್ನೂ ಅಷ್ಟು ರೆಸಿಪಿಗಳನ್ನ ನೋಡೋದಕ್ಕೆ ಬೆಲ್ ಐಕಾನನ್ನು ಒತ್ತಿರಿ.